ರಾಜಧಾನಿ ಬೆಂಗಳೂರಲ್ಲಿ ನೆನೆ ಸುರಿದ ಧಾರಾಕಾರ ಮಳೆಗೆ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಮಳೆಗೆ ಹಾಸ್ಟೆಲ್ಗೆ ನೀರು ನುಗ್ಗಿ ರಾತ್ರಿ ಇಡೀ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸಿದ್ರು. ವೈಟ್ಫೀಲ್ಡ್ನ ಅಭಯಧಾಮ ರೋಡ್ನಲ್ಲಿರುವ ಹಾಸ್ಟೆಲ್ಗೆ ಮಳೆಯ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಾಗಿ ಆನೇಕಲ್ನ ಚಂದಾಪುರದ ಹೆಡ್ ಮಾಸ್ಟರ್ ಬಡಾವಣೆಯ ನಿವಾಸಿಗಳು ಟೆಕ್ಕಿಗಳ ಜೊತೆ ಪ್ರತಿಭಟನೆ ನಡೆಸಿದ್ರು. ಒಮ್ಮೆ ಮಳೆ ಬಂದ್ರೆ ಸಾಕು, ರಸ್ತೆ ಕೆಸರು ರಸ್ತೆಯಾಗಿ ಮಾರ್ಪಾಡಾಗುತ್ತೆ. ಹಲವು ಬಾರಿ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಂದಾಪುರದ ಟೀಚರ್ಸ್ ಬಡಾವಣೆಯಲ್ಲಿ ಇವತ್ತು ಬೆಳಗ್ಗೆ ಸಾರ್ವಜನಿಕರೆಲ್ಲರೂ ಸೇರಿ ಒಂದು ಟೀಚರ್ಸ್ ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಹಲವು ವರ್ಷಗಳಿಂದ ಇದೇ ಸಮಸ್ಯೆ ಇರುವ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮಸ್ಥರು ಮತ್ತು ಆ ಟೆಕ್ಕಿಗಳೆಲ್ಲರೂ ಸೇರಿ ರೊಚ್ಚಿಗೆದ್ದು ಇವತ್ತು ಪ್ರತಿಭಟನೆಯನ್ನು ನಡೆಸಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು. ಇದೇ ಒಂದು ರಸ್ತೆಯನ್ನು ದುರಸ್ತಿ ಮಾಡಬೇಕಂತೇಳಿ ಏನು ಹಲವು ವರ್ಷಗಳಿಂದ ಪ್ರತಿಭಟನೆಯನ್ನು ನಿರಂತರವಾಗಿ ನಡೀತಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ನೋಡ್ತಾ ಇರುವಂಥ ದೃಶ್ಯದಲ್ಲಿ ಈ ಒಂದು ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಬೀದಿ ದೀಪ ಇರೋದಿಲ್ಲ. ಸಾಯಂಕಾಲ ಆದರೆ ಈ ಒಂದು ರಸ್ತೆಯಲ್ಲಿ ಊರಿಗೆ ಹೋಗೋರೆಲ್ಲರೂ ಕೂಡ ಪರದಾಡಬೇಕಾದ ಒಂದಷ್ಟು ಇನ್ನು ರಸ್ತೆ ರಿಪೇರಿ ವಿಚಾರದಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ. ಆನೇಕಲ್ನ ಚಂದಾಪುರದ ಹೆಡ್ ಮಾಸ್ಟರ್ ಬಡಾವಣೆಯಲ್ಲಿ ಸುರಿದ ಮಳೆಗೆ ರಸ್ತೆ ಕೆಸರು ರಾಡಿಯಾಗಿತ್ತು. ಈ ಹಿನ್ನೆಲೆ ಪಕ್ಕಾ ರಸ್ತೆ ನಿರ್ಮಾಣಕ್ಕಾಗಿ ಸ್ಥಳೀಯರಿಂದ ಪ್ರೊಟೆಸ್ಟ್ ನಡೆಸಲಾಗಿದೆ. ಸ್ಥಳಕ್ಕೆ ಆಗಮಿಸಿದಂತಹ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಕೂಡ ಜರುಗಿದೆ. ನೀನ್ ಬಂದ್ ನಿಂತ್ಕೊಂಡ್ರೆ ನಾವೆಲ್ಲ ಸಹಕಾರ ಕೊಡ್ತೀವಿ. ಮಾತಾಡಿದವರು ಕೊಡ್ರಿ, ಇವಾಗ ಕೊಡ್ರಿ, ಸಹಕಾರ ಮಾಡ್ತೀವಿ, ಮಾಡ್ತೀವಿ. ಹಂಗೆಲ್ಲ ಮಾತಾಡ್ಬೇಡ, ಹಂಗೆಲ್ಲ ಮಾತಾಡ್ಬೇಡ. ದಾಖಲೆ ಬಿಡೋಣ, ನೀವೇ ಜಮೀನ್ ಬಿಟ್ಟೋದು ಎಲ್ಲ ಹೇಳ್ತಾ ಇದೀವಲ್ಲ. ನಿಮ್ಮನ್ನೇ ನೀವೇ ನಿಂತ್ಕೊಂಡ್ರೆ ನೀವೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ. ತಪ್ಪು ಮಾತಾಡಬಾರ್ದು, ಯಾವ್ದೇ ಕಾರಣಕ್ಕೂ ತಪ್ಪು ಮಾತಾಡಬಾರ್ದು. ಏನಿದೆಯೋ ಫ್ಯಾಕ್ಟ್ ಮಾತಾಡ್ಬೇಕಷ್ಟೇ. ಕರ್ಸಿ ಅವ್ರನ್ನ. ನೀನ್ ತಪ್ಪು ಅಂತ ಯಾಕೆ ಹೇಳ್ತೀಯಾ? JCB ಡ್ರೈವರ್ ಹೇಳಿಲ್ಲ ಅಂದ್ರೆ ನೀವು ಹೇಳಿದಕ್ಕೆ ನಾನು ಪಬ್ಲಿಕ್ ಅಲ್ಲಿ ಕ್ಷಮೆ ಕೇಳ್ತೀನಿ. ಏನ್ ಸರ್, ಕರೆಕ್ಟೇ ಸರ್? ಅವ್ರು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನು, ಹೊಸ ರೋಡ್ ಆಗ್ತಾ ಇದೆ, ಅದನ್ನೇನು ಕಪ್ಪ ಹಾಕ್ತೀರಾ? ಗಾಡಿಲಿ ಇರ್ತಾವ, ಅದ್ರ ಮೇಲೆ ಓಡಾಡಕ್ಕಾಗುತ್ತಾ? ನನ್ ಕೇಳಿ ತಪ್ಪ ಸರ್. ಕೇರಳದ ಅರ್ಜುನ್ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರದಿಂದ ಪರಿಹಾರವನ್ನ ನೀಡಲಾಗಿದೆ. ಕೋಸಿಕೋಡ್ನಲ್ಲಿರುವಂತಹ ಅವರ ಮನೆಗೆ ತೆರಳಿ ಕಾರವಾರ ಶಾಸಕ ಸತೀಶ್ ಸೈಲ್ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ನೀಡಿದರು. ಇದರ ಜೊತೆಗೆ ವೈಯಕ್ತಿಕ 1 ಲಕ್ಷ ರೂಪಾಯಿ ಕೂಡ ನೀಡಿದ್ದಾರೆ. ಇದೇ ವೇಳೆ ಕುಟುಂಬಸ್ಥರಿಗೆ ಶಾಸಕರು ಸಾಂತ್ವನವನ್ನ ಹೇಳಿದ್ದಾರೆ. ಶಿರೂರು ದುರಂತದಲ್ಲಿ ಚಾಲಕ ಅರ್ಜುನ್ ಮೃತಪಟ್ಟಿದ್ದರು. ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯೆ ರಾಜೀನಾಮೆ ಫೈಟ್ ಜೋರಾಗಿದೆ. ಇದೀಗ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ರು. ಸಿದ್ದರಾಮಯ್ಯ ನನ್ನ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯವನ್ನ ಮೆಚ್ಚಿಸೋದಕ್ಕೆ ರಾಜೀನಾಮೆ ಕೊಡ್ಬೇಕಾ? ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಯಾಕೆ ಕೊಡ್ಲಿ? ಸುಳ್ಳು ಹೇಳ್ತಾ ಇರೋದು ನಾನಲ್ಲ, ಸಿದ್ದರಾಮಯ್ಯ ಅಂತ ಕಿಡಿಕಾರಿದ್ರು. ಜೊತೆಗೆ ನಾನು ದೇವರಿಗೆ ಹೆದರಿ ಜೀವನವನ್ನ ಮಾಡ್ತಾ ಇದ್ದೇನೆ, ನನಗೂ ಸಿದ್ದರಾಮಯ್ಯಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ, ಮೊನ್ನೆ ನೋಟಿಸೇ ಸರ್ವಾಗಲಿಲ್ಲ, ಹೋಗಿ ಬಂದಲ್ಲ. ಯಾಕೆ ಹೋಗಿ ಬಂದೆ? ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಡಲಿಲ್ಲ? ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ್ಲ? ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ? ಯಾವಾಗ ಕೊಡಬೇಕು? ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಲಿ ಹೇಳಿಸ್ಕೊಳ್ಳಲ್ಲ, ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ. ಪಾಪ ನಾನು ಇನ್ನು ಇದೇ ವೇಳೆ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಕೊಡ್ತೀನಿ. ಕೆಪಿಸಿಸಿ ಕಚೇರಿಯಲ್ಲಿ ಕೂತು ಪತ್ರ ಬರೆದಿರಬಹುದು ಅಂತ ಎಡಿಜಿಪಿ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಅವರು ಹಿಮಾಚಲ ಪ್ರದೇಶದ ಕೇಡರ್ ಆಗಿದ್ದು ಯಾರನ್ನೋ ಹಿಡಿದು ಇಲ್ಲಿಗೆ ಬಂದಿದ್ದಾರೆ, ಅವರ ಭಾಷೆಯೇ ಅವರ ಸಂಸ್ಕೃತಿಯನ್ನ ಹೇಳುತ್ತೆ ಅಂತ ಕಿಡಿಕಾರಿದ್ದಾರೆ.
ಲೆಟ್ರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಪಾಪ, ತುಂಬ ಚೆನ್ನಾಗಿ. ಯಾರು ಯಾವ ಕಚೇರಿಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟ್ರನ್ನ ಲೀಕ್ ಮಾಡಿದ್ರು ಅದ್ಯಾರ ಗೊತ್ತಿದೆ ನನಗೆ. ನೆನ್ನೆ ಸಂಜೆ ಎಲ್ಲಿ ಹೋದರು, ಯಾರ್ಯಾರು ನಿಮ್ಮ ಅಡ್ವೊಕೇಟ್ಗಳು ಪರಿಣಿತರಿದ್ದರು ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಅಂತ ಬಿಟ್ಕೊಂಡಿದ್ದಾರೆ. ನನಗೆ ಯಾಕೆ ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು. ಆ ಲೆಟ್ರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಪಾಪ. ಶಿವಮೊಗ್ಗದಲ್ಲಿ ಬಿಜೆಪಿಯಿಂದ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ಮೋದಿ ಹುಟ್ಟು ಹಬ್ಬದ ಅಂಗವಾಗಿ ಬಿಜೆಪಿ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ಸಂಸದ BY ರಾಘವೇಂದ್ರ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿದರು. ನಗರದ ಬೊಮ್ಮನಕಟ್ಟಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ಸ್ವಚ್ಛತಾ ಸೇವಾ ಅಭಿಯಾನ ಹಿನ್ನೆಲೆ ಧಾರವಾಡದ ಸಿವಿಲ್ ನ್ಯಾಯಾಲಯದ ಆವರಣವನ್ನು ಸ್ವಚ್ಛ ಮಾಡಲಾಗಿದೆ. ಜಿಲ್ಲಾ ನ್ಯಾಯಾಧೀಶ ನಾಗರಾಜಪ್ಪ AK ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಖಾಯಂ ಜನತಾ ನ್ಯಾಯಾಲಯ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛತಾ ಕಾರ್ಯ ಆಯೋಜಿಸಲಾಗಿದ್ದು ಹಲವರು ಭಾಗಿಯಾಗಿದ್ದರು. ರಸ್ತೆಯಲ್ಲಿ ಇರುವಂತಹ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಲಾರಿಯೊಂದು ಕಂದಕಕ್ಕೆ ಬಿದ್ದಿದೆ. ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಸಮೀಪದ ಎಲೆಕಲ್ಲು ಕಡಬಗೆರೆಯಲ್ಲಿ ಘಟನೆ ನಡೆದಿದೆ. ತಡೆಗೋಡೆ ಇಲ್ಲದೆ ಇದ್ದಿದ್ದಕ್ಕೆ ಅಪಘಾತ ನಡೀತಾ ಇದೆ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಜೊತೆಗೆ ತಡೆಗೋಡೆ ನಿರ್ಮಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತವಾಗಿವೆ. ಧಾರವಾಡದಲ್ಲಿ ನಕಲಿ ಸಿಗರೇಟ್ ಮಾರಾಟ ಜಾಲ ಪತ್ತೆಯಾಗಿದೆ. ನವಲಗುಂದ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಜೊತೆಗೆ 5.44 ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಸಿಗರೇಟ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಮೊಹಮ್ಮದ್ ನೌಶಾದ ಬಂಧಿತ. ವಿಜಯಪುರದಿಂದ ಹುಬ್ಬಳ್ಳಿಯತ್ತ ಕಾರ್ನಲ್ಲಿ ನಕಲಿ ಸಿಗರೇಟ್ ಸಾಗಿಸ್ತಾ ಇದ್ದ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ರೇಡ್ ಮಾಡಿದ್ದಾರೆ. ರಾಮನಗರ ಜಿಲ್ಲೆ ಕುಂಬಳಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಕದಂಬ ಹೋಟೆಲ್ ಬಳಿ ಲಾರಿ ಕೆಟ್ಟು ನಿಂತು ಕೆಲ ಹೊತ್ತು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮೈಸೂರು ರಸ್ತೆಯಲ್ಲಿ ಆಕ್ಸಿಲ್ ಕಟ್ಟಾಗಿ ಲಾರಿ ಕೆಟ್ಟು ನಿಂತಿತ್ತು. ಟ್ರಾಫಿಕ್ ಜಾಮ್ನಿಂದ ಸವಾರರು ಕಿರಿಕಿರಿಯನ್ನ ಅನುಭವಿಸಿದ್ರು. ಬೆಳ್ಳಂಬೆಳಗ್ಗೆ ತುಮಕೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ. ಮಳೆಯ ಆರ್ಭಟಕ್ಕೆ ಒಂದು ಕಡೆ ವಾಹನ ಸವಾರರು ಪರದಾಟವನ್ನು ನಡೆಸಿದರೆ ಮತ್ತೊಂದೆಡೆ ಮಳೆಯನ್ನ ಕಂಡು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ತುಮಕೂರು, ಗುಬ್ಬಿ, ಕೊರಟಗೆರೆ, ಕುಣಿಗಲ್ ಕಡೆಗಳಲ್ಲಿ ಇಂದು ಮುಂಜಾನೆಯಿಂದ ಮಳೆಯಾಗ್ತಾ ಇದೆ. ಟೀ ಶಾಪ್ ಬಳಿ ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಡಿಗ್ರಿ ಕಾಲೇಜ್ ಬಳಿ ಇರುವ ಮಂಜುನಾಥ್ ಎಂಬುವವರ ಟೀ ಶಾಪ್ ಬಳಿ ಹೆಬ್ಬಾವು ಕಾಣಿಸಿಕೊಂಡಿದೆ. ತಕ್ಷಣ ಅರಣ್ಯ ಅಧಿಕಾರಿಗಳ ಜೊತೆ ಉರುಗ ಸಂರಕ್ಷಕ ದಿಲೀಪ್ ಆಗಮಿಸಿ ಹೆಬ್ಬಾವನ್ನ ರಕ್ಷಿಸಿದ್ದಾರೆ. ಬಳಿಕ ಹೆಬ್ಬಾವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲೇ ಕಾಡಿಗೆ ಬಿಟ್ಟಿದ್ದಾರೆ. ಏನು ಮಾಡಬೇಡಿ, ಹೋಗ್ತೀವಿ ಗುರು. ಅಡ್ಡ ಬರ್ಬೇಡ ತಕ್ಕಳಿ ಬೇಗ ಹಂಗೆ ಈಗ ಹೋಗ್ತೈತ್ ಬಿಡ್ರಿ ಒಳಗೆ. ಈಗ ಪೋತ ಉಂಡದೆ ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲಿ ರಾತ್ರೋರಾತ್ರಿ ಖದೀಮರು ಹೈಟೆಕ್ ಕಾರ್ನಲ್ಲಿ ಬಂದು ಜಾನುವಾರು ಕದ್ದು ಎಸ್ಕೇಪ್ ಆಗಿದ್ದಾರೆ. ಫಾರ್ಚುನರ್ ಕಾರ್ನಲ್ಲಿ ಬಂದ ಖದೀಮರು ಮಂಕಿ ಕ್ಯಾಪ್ ಹಾಕೊಂಡು ಜಾನುವಾರನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಇನ್ನು ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದು ಕಾರನ್ನ ಅಡ್ಡ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಆದರೆ ಕಿಡಿಗೇಡಿಗಳು ಸ್ಥಳೀಯರ ಮೇಲೆ ಕಾರನ್ನ ಹತ್ತಿಸೋದಕ್ಕೆ ಯತ್ನಿಸಿ ಪರಾರಿಯಾಗಿದ್ದಾರೆ. ಇನ್ನು ಈ ಸಂಬಂಧ ಸೊರಬ ಠಾಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.